Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸಂತರೇ, ಕಾವಲು ದೂತರೇ, ರಥ ಸಾಕ್ಷಿಗಳೇ, ಎಲ್ಲ ಅಪೋಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧ ಕನ್ನಿಕೆಯೇ, ಈ ಆಲಯದ ಸಂತರಾದ ಸಂತ ಸಬಾಸ್ಟಿನರೇ, ಸಂತ ತೆರೇಸಮ್ಮನವರೇ, ನಮ್ಮೆಲ್ಲರ ಅಗತ್ಯಗಳಿಗಾಗಿ ಬಂದಿರುವ, ಬರಲು ಸಾಧ್ಯವಿಲ್ಲದೆ ಫೋನ್ಗಳ ಮೂಲಕ, ಇದು ವಾಟ್ಸಪ್ ಮೂಲಕ, ಫೇಸ್ಬುಕ್ ಮೂಲಕ ಸಿಕ್ಕಿದವರು, ಸಿಗದೇ ಇರುವವರು ಪ್ರತಿಯೊಬ್ಬರನ್ನ ನೆನೆದು ಈ ನಿಮಿಷದಲ್ಲಿ ಪ್ರಾರ್ಥಿಸುವಾಗ ಪ್ರತಿಯೊಬ್ಬರಿಗೂ ಬಿಡುಗಡೆಯನ್ನ, ಪ್ರತಿಯೊಬ್ಬರಿಗೂ ಸಾಂತ್ವನವನ್ನ, ಪ್ರತಿಯೊಬ್ಬರಿಗೂ ರಕ್ಷಣೆಯನ್ನ, ಪ್ರತಿಯೊಬ್ಬರಿಗೂ ನಿತ್ಯ ಜೀವದ ಕಡೆಗೆ ನಡೆಯುವಂತ ಕೃಪಾ ವರವನ್ನ ಪ್ರತಿಯೊಬ್ಬರಿಗೂ ಪ್ರಾರ್ಥಿಸಿ ಪಡೆದುಕೊಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಎಲ್ಲರೂ ಒಟ್ಟಾಗಿ ನಮೋ ಮರಿಯೇ, ವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ, ಪ್ರತಿಯೊಂದು ಮಾನವನಿಗಾಗಿ ಪ್ರಾರ್ಥಿಸಿರಿ ತಾಯೇ. ಎಲ್ಲರೂ ನಮ್ಮ ಬಲಗೈಯನ್ನ ಹಣೆಯ ಮೇಲಿಟ್ಟು ಎಡಗೈಯನ್ನ ನಮ್ಮ ಹೃದಯದ ಭಾಗದಲ್ಲಿಟ್ಟು ಎಲ್ಲರೂ ಒಟ್ಟಾಗಿ ಹೇಳೋಣ. ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ದಯವಿಟ್ಟು ಗಮನಿಸಿ, ಈ ಚಿಕ್ಕ ಪ್ರಾರ್ಥನೆ ನಿಮಗೆ ಅದ್ಭುತವನ್ನ, ಬಿಡುಗಡೆಯನ್ನ, ರಕ್ಷಣೆಯನ್ನ ಕೊಡುವಂತ ಪ್ರಾರ್ಥನೆ. ಅದಕ್ಕಾಗಿ ಅದರ ಉತ್ತರ ಏನಿದೆ? ಆದಿಯಲ್ಲಿ ಇದ್ದಾಗೆ. ಆದಿಯಲ್ಲಿ ಇದ್ದಿದ್ದು ಸಭೆ. ಅರ್ಥ ಆಗ್ತದಾ? ಆದಿಯಲ್ಲಿ ಸಭೆ ಇತ್ತು. ಆ ಸಭೆಯ ವಿಶ್ವಾಸವೇ ನಮಗೆ ಈಗಲೂ ರಕ್ಷಣೆಯನ್ನು ಕೊಡುವಂಥದ್ದು ಪ್ರಭು ಯೇಸುವಿನ ನಾಮದಲ್ಲಿ. ಅದಕ್ಕಾಗಿ ಆ ವಾಕ್ಯ ನೋಡ್ರಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ 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 ಯುಗಾಂತರಕ್ಕೂ ಯಾರಿಗೆ ಸಲ್ಲಲಿ? ದೇವನಿಗೆ ಸಲ್ಲಬೇಕು. ಅದಕ್ಕಾಗಿ ಈ ಪ್ರಾರ್ಥನೆ ನಿಮ್ಮ ತಲೆಯ ಮೇಲೆ, ನಿಮ್ಮ ಕೈಯಲ್ಲೇ ದೇವನ ಅಭಿಷೇಕಿಸಿದಂತ ದೇವನ ವಾಗ್ದಾನದ ವಾಕ್ಯವನ್ನ ಯಾರು ಹೇಳ್ತೀರಿ? ಇದು ಫ್ಯಾಷನ್ ಅಲ್ಲ, ಚರ್ಚ್ ಫ್ಯಾಷನ್ ಅಲ್ಲ, ಕ್ರಿಸ್ತನ ಸಂದೇಶ ವಾಕ್ಯ ಫ್ಯಾಷನ್ ಅಲ್ಲ. ನಾವು ತೀರ್ಥವನ್ನು, ಅದಕ್ಕೆ ಎಲ್ಲ ಚರ್ಚಲ್ಲೂ ತೀರ್ಥ, ಎಲ್ಲ ಚರ್ಚಲ್ಲೂ ಬಾಗಿಲಲ್ಲಿ ತೀರ್ಥ ಇರುತ್ತೆ. ಅದನ್ನು ಹಚ್ಚಿ ನಮ್ಮ ತಲೆಯ ಮೇಲೆ ಲೇಪನ ಮಾಡಿ ಒಳಗೆ ಬರುವಾಗ, ಸ್ವಾಮಿ, ನಾನು ಮಾಡಿದ ಸಕಲ ದ್ರೋಹವನ್ನ, ಪಾಪವನ್ನ, ಕಳ್ಳತನ, ಮೋಸ, ಕೆಟ್ಟ ವಾಕ್ಯ ಹಾಗೂ ಕೆಟ್ಟ ನೋಟ, ಕೆಟ್ಟ ಚಿಂತೆ, ಇದರೆಲ್ಲರಿಂದ ನನ್ನನ್ನು ಬೇರ್ಪಡಿಸಿ ದೀಕ್ಷೆಯ ಸಮಯದಲ್ಲಿ ನನ್ನ ಮೇಲೆ ಪ್ರೋಕ್ಷಿಸಲ್ಪಟ್ಟಂತ ಆ ಪರಿಶುದ್ಧವಾದಂಥ ನೀರಿನ ಮೂಲಕ ನಾನು ಈ ಸಭೆಗೆ ದೀಕ್ಷೆಯೊಂದಿಗೆ ಜ್ಞಾನದ ಸ್ನಾನ, ಆ ಜ್ಞಾನದ ಸ್ನಾನವನ್ನು ಮಾಡಿ ನಾನು ಬಂದಂತಾಗ, ನಾವು ಚಿಕ್ಕ ಮಕ್ಕಳು, ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ತಂದೆ ತಾಯಿ ಹಾಗೂ ನಮ್ಮ ಜ್ಞಾನ ತಂದೆ ತಾಯಿಗಳ ಮೂಲಕ ವಾಗ್ದಾನವನ್ನ ನೆರವೇರಿಸುವಂತ ಆ ಮಹಾಶಕ್ತಿಯು, ನಾನು ಈಗ ಬೆಳೆದು ದೊಡ್ಡವನಾದಾಗ ಕರ್ತನೆ ಅದೇ ಜ್ಞಾನ, ಅದೇ ವಿವೇಕ, ಅದೇನೇ ಆ ಬುದ್ಧಿಶಕ್ತಿಯೊಂದಿಗೆ ನನ್ನನ್ನು ಈ ಆಲಯದಲ್ಲಿ ಆಶ್ರಯಿಸಿ ಬಲಿಯೊಂದಿಗೆ ನನ್ನನ್ನು ಅಭಿಷೇಕಿಸಿ ನನ್ನನ್ನು ಕಳಿಸಿಕೊಡಿ ಎಂಬುದಾಗಿ ಮುದ್ರಿಸಲ್ಪಡುವಂತ ಆ ಪ್ರಾರ್ಥನೆ ನಿಮ್ಮನ್ನ ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ನಿಮಗೂ ನಿಮ್ಮ ಕುಟುಂಬಕ್ಕೆ ಇರ್ತದೆ ಎಂಬುದಾಗಿ ಬಲಿಪೂಜೆಯ ಕಡೆಯಲ್ಲಿ ಗುರುಗಳು ಹೇಳುವಂತ ಆಶೀರ್ವಾದ ಕೊಂಡೋಗುವುದು. ಅರ್ಥ ಆಯ್ತಾ? ಹಲೋ, ಫ್ಯಾಷನ್ ಪೆರೇಡ್ ಅಲ್ಲ ಇದು, ಚರ್ಚ್ ಫ್ಯಾಷನ್ ಪೆರೇಡ್ ಅಲ್ಲ. ಈ ಚರ್ಚ್ ಅಲ್ಲಿ, ಈ ಆಲಯದಲ್ಲಿ ಯೇಸು ಕ್ರಿಸ್ತನು ನಿಮಗಾಗಿ ಕಾಯುವಂತ ದೇವನು, ನಿಮಗಾಗಿ ಅಭಿಷೇಕ ಮಾಡುವಂತ ದೇವನು. ಅದಕ್ಕಾಗಿ ಇದು ಟೆಂಪಲ್ ಅಲ್ಲ, ಇದು ಸಾಕ್ಷಾತ್ ಯೇಸು ಕ್ರಿಸ್ತನು ನಿಮಗಾಗಿ ದೇವನ ಅಭಿಷೇಕವನ್ನು ತುಂಬಿ ಕಳಿಸುವಂತ ಒಂದು ದೊಡ್ಡ ತವರು ಮನೆ. ಅರ್ಥ ಆಯ್ತಾ? ಹಲೋ, ಈ ತವರು ಮನೆಯಿಂದ ಯಾವ ರೀತಿ ಮಗಳು ಬಂದಾಗ ತವರು ಮನೆಯಿಂದ ಅವ್ರ ಮನೆಗೆ ಬೇಕಾದ ವಸ್ತು
ತಾಯಿ ಕೊಟ್ಟು ಕಳಿಸ್ತಾಳೆ. ಇದೋ ನನ್ನ ಮಗಳು ಬಂದಿಯಾಳೆ ಎಂಬುದಾಗಿ. ನನ್ನ ಮಗಳು ನನ್ನ ಮನೆಗೆ ಬಂದು ಹೋಗುವಾಗ ಅವಳ ಮನೆಯಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ತಾಯಿ ಮನೆಗೆ ಬಂದಾಗ ಒಂದು ಹೆಣ್ಣು, ಮದುವೆಯಾದಂಥ ಒಂದು ಹೆಣ್ಣು, ಆ ತವರು ಮನೆಯಿಂದ ಅವಳಿಗೆ ಬೇಕಾದೆಲ್ಲವನ್ನ ತಾಯಿ ಕೊಟ್ಟು ಕಳಿಸ್ತಾಳೆ. ಅವಳು ಕೇಳಲ್ಲ, ಕೇಳದಿದ್ರು ತಾಯಿ ಕೊಡ್ತಾಳೆ. ಹೌದಲ್ಲ? ಹಲೋ, ಅದೇ ರೀತಿಯಲ್ಲಿ ಇದು ನಿಮ್ಮ ನನ್ನ ದೀಕ್ಷೆ ಪಡೆದ ಪ್ರತಿಯೊಬ್ಬರ ತವರು ಮನೆ. ಇಲ್ಲಿ ಹುಟ್ಟು ಮತ್ತು ಸಾವಿಗೆ ಇದು ಈ ಜಾಗ ನಮ್ಮನ್ನ ನಡೆಸುವ, ಪರಲೋಕಕ್ಕೆ ನಡೆಸುವಂತ ಒಂದು ತವರು ಮನೆ. ಅದಕ್ಕಾಗಿ ಅಸಡ್ಡೆ ಮಾಡಬೇಡ್ರಿ. ದೇವರ ಹತ್ರ ಅಸಡ್ಡೆ ಇಲ್ಲ. ನಿಮ್ಮ ಜೀವಿತ ಅಸಡ್ಡೆ ಆಗಲಿ, ಆದರೆ ದೇವರ ಬಳಿಯಲ್ಲಿ ಅಸಡ್ಡೆ ಮಾಡಬೇಡ್ರಿ. ಏಕೆಂದರೆ ನಮ್ಮನ್ನ ಮೋಕ್ಷ ಮತ್ತು ನರಕಕ್ಕೆ ತೀರ್ಮಾನ ಮಾಡುವಂಥ ದೇವನ ಮುಂದೆ ನಿಲ್ಲುವಂಥ ವ್ಯಕ್ತಿ ನಾವು. ಅಂತ ದೇವರು ನಮ್ಮ ದೇವರು. ಬಲಗೈ ಮೇಲೆ ಮಾಡಿ ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಉಚ್ಚ ಸ್ವರದೊಂದಿಗೆ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್ ಹೇಳ್ರಿ. ದಯವಿಟ್ಟು ಕುಳಿತುಕೊಳ್ರಿ. ಪ್ರಭು ಯೇಸುವಿನ ನಾಮದಲ್ಲಿ ಈ ಸಂಚೆ ನಿಮ್ಮೆಲ್ಲರನ್ನ ವಂದಿಸುತ್ತಾ ದೇವನ ಪರಿಶುದ್ಧವಾದ ವಾಕ್ಯವನ್ನು ನಾವು ಧ್ಯಾನಿಸೋಣ. ದೇವರು ನಮ್ಮೆಲ್ಲರನ್ನ ಅನುಗ್ರಹಿಸಿ ಆಶೀರ್ವದಿಸಿ ಸಕಲ ಆಪತ್ತುಗಳಿಂದ ಸಂರಕ್ಷಿಸುವಂಥ ದೇವನು. ಅದಕ್ಕಾಗಿ ನಿಮ್ಮ ಆಲೋಚನೆ ಯಾವ ಕಾರಣಕ್ಕೂ ಈ ಆಲಯದಲ್ಲಿ ಆಲೋಚನೆ ಇಲ್ಲದೆ ಪರಲೋಕದ ಬಗ್ಗೆ, ನಾವು ಬಂದಿರುವಂಥ ಇಲ್ಲಿ ಯಾವ ರೀತಿಯಲ್ಲಿ ಮುಂಚೆ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ಕೂತಾಗ ಯಾವುದು ಚಿಂತೆ ಮಾಡೋದಿಲ್ಲ, ಸ್ಕ್ರೀನನ್ನೇ ನೋಡ್ತಾ ಇರ್ತಾರೆ. ಕಾರಣ ಏಕೆಂದರೆ ಆ ಸ್ಕ್ರೀನಲ್ಲಿ ಬರುವಂಥ ಆ್ಯಕ್ಟಿಂಗು, ಅಲ್ಲಿ ಮಾತನಾಡುವ ಸಂಭಾಷಣೆಗಳು ನಮ್ಮನ್ನು ಬಿಟ್ಟು ಹೋಗಬಾರ್ದು ಅಂತೇಳಿ ಆ ಸ್ಕ್ರೀನನ್ನೇ ದುರ್ಗುಟ್ಕೊಂಡು ನೋಡುವಂಥ ಸಂದರ್ಭ. ಅದರಿಂದ ಯಾವ ಪ್ರಯೋಜನ ಇಲ್ಲ. ಪಿಕ್ಚರ್ ನೋಡಿ ಯಾವ ರಕ್ಷಣೆ ಇಲ್ಲ. ಪಿಕ್ಚರ್ ನೋಡಿ ಯಾರು ಉದ್ಧಾರ ಆಗಿಲ್ಲ. ಪಿಕ್ಚರ್ ನೋಡಿ ಯಾರು 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 ಪರಲೋಕಕ್ಕೆ ಹೋಗೋದು ಇಲ್ಲ. ಬಟ್ ಈ ಪಿಕ್ಚರ್ ದೇವನ ವಾಕ್ಯ, ಸ್ವರ್ಗೀಯ ವಾಕ್ಯ. ಅದಕ್ಕಾಗಿ ನನ್ನಲ್ಲಿ ವಿಶ್ವಾಸ ಇಡುವವನು ನಿತ್ಯ ಜೀವವನ್ನ ಹೊಂದುತ್ತಾನೆ. ದೇವನ ವಾಕ್ಯ ಇದು ಆಲ್ರೆಡಿ ಪ್ರಾಮಿಸ್ ಮಾಡಿರ್ತಕ್ಕಂಥದ್ದು. ಜೀವವಾಕ್ಯ ನಿಮ್ಮಲ್ಲಿ ಹೊಂದಿರ್ತಕ್ಕಂಥದ್ದು. ಅದಕ್ಕಾಗಿ ಪಡೆಯುವವನು ಭಾಗ್ಯವಂತನು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ಜೀವಿತದಲ್ಲಿ ಯಾಕೆ ಕಷ್ಟ, ಯಾಕೆ ಸೋಲು, ಯಾಕೆ ನೆಗೆಟಿವ್ ಥಿಂಗ್ಸ್, ಬೇಡದೇ ಇರ್ತಕ್ಕಂಥ ಆಲೋಚನೆ, ಬೇಡದೇ ಇರ್ತಕ್ಕಂಥ ನಮ್ಮ ಬದುಕಿನಲ್ಲಿ ನಮಗೆ ಅನೇಕ ಕೆಟ್ಟ ಆಲೋಚನೆಗಳನ್ನು ನಾವು ಹೊಂದಿಕೊಳ್ತೇವೆ. ಅದು ಬೇಡದೇ ಇರ್ತಕ್ಕಂಥ ಆಲೋಚನೆ. ಯಾಕೆ ಇದು ಸಂಭವಿಸ್ತದೆ? ಹಲೋ, ಈಗ ಉದಾಹರಣೆ, ನಾನು ಎಲ್ಲೋ ಹೋಗ್ತಾ ಇರ್ತೀವಿ, ಅರಮನೆ ನೋಡ್ತೀವಿ. ಮೈಸೂರಲ್ಲಿ ಒಂದು ಅರಮನೆ ಇದೆ. ಮೈಸೂರಲ್ಲಿರೋರಿಗೆಲ್ಲ ಅದು ಬೇಜಾರೆ, ಹೌದಾ? ಅಯ್ಯೋ ಅದು ಏನು ನೋಡೋದು ಅಂತ. ಆದರೆ ಹೊರಗಿಂದ ಬಂದವ್ರಿಗೆ ಅದು ಒಂದು ಅದ್ಭುತವಾದಂಥ ಒಂದು ದೃಶ್ಯ. ಅಯ್ಯೋ ಇಂಥ ಒಂದು ಅದ್ಭುತ. ಅದರಲ್ಲೂ ರಾತ್ರಿ ಹೊತ್ತು ಅದಕ್ಕೆ ಲೈಟ್ ಹಾಕಿದೆ ಸಾಕು, ಕಣ್ಣು ಕುಕ್ಕುವಂಥ ಆ ಲೈಟನ್ನು ನೋಡಿ ಈ ಥರ ಒಂದು ಅರಮನೆ ಈ ಲೋಕದಲ್ಲಿ ಇದೆಯಾ? ಹೌದಾ? ಅಲ್ಲೋ. ಆದರೆ ಮೈಸೂರು ಜನಕ್ಕೆ ಹಲೋ, ಲೈಟ್ ಹಾಕಿದ್ರು. ನಾನು ಎಷ್ಟೋ ಸಲ ಪ್ರೇಯರ್ಗೆಲ್ಲ ಹೋಗಿ ಬರುವಾಗ ಲೈಟೆಲ್ಲ ಹಾಕಿರ್ತಾರೆ, ಆ ಕಡೆ ತಿರುಗು ನೋಡಲ್ಲ. ಕಾರಣಕ್ಕೆ ನೋಡಿ 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 ಏನಾಗ್ತದೆ? ಅಯ್ಯೋ ಅಸಡ್ಡೆ ಅದು ಇದೆ ಅಲ್ಲಿ. ಆದರೆ ಹೊರಗಿರೋರು ಬಂದಾಗ ಈ ಅರಮನೆಯೇ ನೋಡದೇ ಇರತಕ್ಕಂಥ ಈ ಒಂದು ಅದ್ಭುತಕರವಾದ ದೃಶ್ಯವನ್ನು ನೋಡುವಾಗ
ಅವರಿಗೆ ದಿಗ್ಭ್ರಮೆ ಆಗ್ತವೆ. ಅಲ್ಲಿ ನಿಂತು ಫೋಟೋ ತೆಗೆಯೋದೇನು, ಅದಾದಮೇಲೆ ವರ್ಣಿಸೋದೇನು, ಅದಾದಮೇಲೆ ಅದನ್ನು ಕಣ್ ತುಂಬ ವೀಕ್ಷಿಸಿ ನೋಡಿ ಸಂತೋಷ ಪಡುವಂಥ ಒಂದು ಸಂದರ್ಭ ಆ ಜಾಗದಲ್ಲಿ ನಿಂತಾಗ, ಹೌದಲ್ಲ? ಹಲೋ. ಆದರೆ ಅಲ್ಲಿ ನಿಂತು ಅಯ್ಯೋ ಈ ಥರ ನನ್ನ ಮನೆ ಕಟ್ಟಿದ್ರೆ, ಅರಮನೆ ಮುಂದೆ ನಿಂತು ಈ ಥರ ಒಂದು ಮನೆ ಕಟ್ಲಿಕ್ಕೆ ಆಗ್ತದ? ಊಹಿಸ್ಲಿಕ್ಕಾದ್ರೂ ಆಗ್ತದ? ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಸೇಮ್ ಪ್ರಿನ್ಸಿಪಲ್ ದೇವರ ವಾಕ್ಯ. ಪರಲೋಕ ನಾವು ಯಾರು ನೋಡ್ಲಿಲ್ಲ. ಯಾರು ನೋಡಿದ್ದೀರಾ? ಹಲೋ. ಪರಲೋಕ ಇದೆ. ದೇವನ ವಾಕ್ಯ ಹೇಳ್ತದೆ ಒಂದು ಜಾಗ ಇದೆ, ಅದು ಶುದ್ಧವಾದ ಜಾಗ. ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿ ದುಃಖ ಇಲ್ಲ, ಅಲ್ಲಿ ಯಾವ ತಾರತಮ್ಯ ಇಲ್ಲ. ಇಲ್ಲಿ ಮಾಡ್ತಾರಲ್ಲ, SC ಅವರು ಬಂದರೆ ಈ ಒಳ್ಳೆ ಜನಾಂಗ, ಅವ್ರನ್ನ ಮನೆಯಲ್ಲಿ ಸೇರ್ಸೋಂಗಿಲ್ಲ, ಗ್ಲಾಸ್ ನೀರು ಕೊಡೋಂಗಿಲ್ಲ, ಆಮೇಲೆ ಅವ್ರ ಮನೆ ಅಪ್ಪಿ ತಪ್ಪಿ ಹೋಗ್ಬಿಟ್ರೆ ಸುಣ್ಣ ಬಣ್ಣ ಎಲ್ಲ ಹೊಡೆದಾಕ್ಬಿಡ್ತಾರೆ. ಒಂದು ಫ್ಯಾಕ್ಟ್ ಹೇಳ್ತೀನಿ, ನಡೆದಂಥ ಕಾರ್ಯ. ನಾನೊಂದು ಲ್ಯಾಂಡ್ ತಗೊಂಡ್ವಿ, ನಾವು ಚಿಕ್ಕವರಿದ್ದಾಗ ಒಂದು ಲ್ಯಾಂಡ್. ಆ ಲ್ಯಾಂಡ್ ತೆಗೆಯುವಾಗ ಆ ಓನರು ಲಿಂಗಾಯಿಟ್ಸ್, ನಾನು ಅಪ್ಪಟ ಕ್ರಿಶ್ಚಿಯನ್, ನನ್ನ ಜೊತೆ ಬ್ರಾಹ್ಮಿನ್ ಒಬ್ಬ, ಇಬ್ಬರು ಒಂದು ಲ್ಯಾಂಡ್ ತಗೊಂಡ್ವಿ. ಆ ಮುದುಕಪ್ಪ ತುಂಬ ಹುಷಾರು ತಪ್ಪೋದ. ಅವ್ರ ಮಕ್ಕಳು ನೋಡಲಿಲ್ಲ, ಸೀರಿಯಸ್ ಆಯಿತು. ಅವ್ರನ್ನ ತಂದು ನಮ್ಮ ರೈಲ್ವೆ ವರ್ಕ್ಶಾಪ್ ಮುಂದೆ, ನನ್ನ ಮನೆ ಇತ್ತು ಕ್ವಾರ್ಟರ್ಸಲ್ಲಿ, ಅಲ್ಲಿ ಮಲಗಿಸಿ, ಅಯ್ಯ ನಮ್ಮ ತಂದೆನ ಮಲಗಿಸಿವಿ, ಬದುಕಿಸಿ ಅವ್ರನ್ನ ಅಂತ ಹೇಳಿ ಹೊಟ್ಟೆ ಹೋದ್ರು. ಒಬ್ಬನು ಬರಲಿಲ್ಲ. 3 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು, 2 ಹೆಣ್ಣು ಮಕ್ಕಳು. ಒಬ್ರು ತಿರುಗಿ ನೋಡಲಿಲ್ಲ. ಸರಿ, ನಾನು ಕೆಲಸಕ್ಕೆ ಡ್ಯೂಟಿಗೆ ಹೋಗ್ಬೇಕು. ಸರಿ, ಅವ್ರನ್ನ ಕರ್ಕೊಂಡು ನಾನು ನನ್ನ ಫ್ರೆಂಡ್ ಜೇಸಸ್ಗೆ ಹೋಗಿ ಅಡ್ಮಿಟ್ ಮಾಡಿ, ಡಾಕ್ಟ್ರ್ ಹೇಳಿದರು 10 ಗಂಟೆ 11 ಗಂಟೆಗೆ ರೌಂಡ್ಸ್ ಬಂದರು, ಬ್ಲಡ್ ಕಮ್ಮಿ ಇದೆ, ಬ್ಲಡ್ ಕೊಡಬೇಕು ಅಂತ. ಸರಿ, ನಾ ಬ್ಲಡ್ ಕೊಟ್ವಿ. ನಾನು ಯಾವಾಗಲೂ ತುಂಬ NCC ಪ್ಲಸ್ ನಮ್ಮ ಕಾಲೇಜಲ್ಲಿ ನಾನು ತುಂಬ ಬ್ಲಡ್ ಕೊಡ್ತಿದ್ದೆ. ಕಾರಣಕ್ಕೆ ನಮಗೊಂದು ಸರ್ಟಿಫಿಕೇಟ್ ಸಿಗತ್ತೆ. ಸೊ ಬ್ಲಡ್ ಕೊಡ್ತಾ ಇದ್ವಿ. ಬ್ಲಡ್ ಕೊಟ್ಟು ನಾನು ಒಂದು ಬಾಟ್ಲು, ಬ್ರಾಹ್ಮಿನ್ನು ಒಂದು ಬಾಟ್ಲು, ಒಂದು ಕ್ರಿಶ್ಚಿಯನ್ದು ಒಂದು ಬ್ರಾಹ್ಮಿನ್ದು ಬ್ಲಡ್ ಕೊಟ್ವಿ. ಎಲ್ಲ ಆಯಿತು. ಆ ಅಜ್ಜನಿಗೆ ಆರೋಗ್ಯ ಆಯಿತು, ಟ್ರೀಟ್ಮೆಂಟ್ ಎಲ್ಲ ಆಯಿತು. ಅದಾದಮೇಲೆ ದುಡ್ಡೆಲ್ಲ ಖರ್ಚು ಮಾಡಿದ್ವಿ. ನಾವು ಹಾಸ್ಪಿಟ್ಲಿಗೆ ಏನು ಕೊಡಬೇಕು ಎಲ್ಲ ಕೊಟ್ಟು ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡೋಗಿ ಮನೆ ಒಳಗೆ ಕೂರಿಸ್ಬಿಟ್ವಿ. ಮಕ್ಕಳಿಲ್ಲಾಗ, ಮಕ್ಕಳೆಲ್ಲ ಹೊರಗಡೆ ಎಲ್ಲೆಲ್ಲೋ ಹೋಗಿದ್ದಾರೆ. ನಾವು ಇಲ್ಲಿಂದ ಅವ್ರನ್ನ ಕರ್ಕೊಂಡು ನಮ್ಮ ವೆಹಿಕಲಲ್ಲಿ ಅವ್ರ ಮನೆಗೆ ಹೋಗಿ, ಅದಾದಮೇಲೆ ಮನೆಗೆ ಕರ್ಕೊಂಡೋಗಿ ಅವರು ಅಯ್ಯಪ್ಪ ಉಸ್ಸಪ್ಪ ಅಪ್ಪ ಅಪ್ಪ ಅಂದರು. ಸರಿ, ಕೈ ಹಿಡಿದು ಕರ್ಕೊಂಡೋಗಿ ಮರ್ಯಾದೆಯಾಗಿ ಕೂರಿಸಿ ಆ ಅಜ್ಜಿ ಹತ್ರ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಈ ಥರ ಅಂತ ಎಲ್ಲ ಹೇಳಿ, ಈ ಥರ ಕೊಡ್ರಿ ಅಂತೇಳಿ. ಒಳ್ಳೇದ ಕೆಟ್ಟದ? ಸರಿ, ನಾವು ಬಂದಾಯ್ತು, ಊರಿಗೆ ಬಂದ್ವಿ. ನೆಕ್ಸ್ಟ್ ಏನಾದರೂ ಬೇಕಾದರೆ ಕೇಳ್ರಿ, ನಾವು ತಂದು ಕೊಡ್ತೀವಿ. 5 ದಿನ ಆಗಿಲ್ಲ, ಅವ್ರ ಮನೆಯ ಆಪೋಸಿಟಲ್ಲಿ ನನಗೆ ಈ ಲ್ಯಾಂಡ್ ಕೊಡಿಸ್ತವನು ಇದ್ದಾನೆ. ಅವರು ಕುರುಬಗೌಡ್ರು ಓಡ್ ಬಂದರು. ಅಯ್ಯ ನಮಸ್ಕಾರ. ನಾನು ಹೇಳಿದೆ, ಏನು ತುಂಬ ದೂರ ಬಂದಿರ? ಅಯ್ಯ ನೀವು ಆ ಮುದ್ಕಪ್ಪನಿಗೆ ಎಲ್ಲ ಮಾಡಿದ್ವಲ್ಲ? ಹೌದು. ದುಡ್ಡೆಲ್ಲ ಕೊಟ್ರಿ? ಹೌದು. ಹಾಸ್ಪಿಟ್ಲಲ್ಲಿ ಡಿಸ್ಚಾರ್ಜ್ ಎಲ್ಲ ಮಾಡಿಸಿ ಎಲ್ಲ ಆಯಿತು? ಹೌದು. ಅಯ್ಯ ನಿಮ್ಮ ಫ್ರೆಂಡ್ ಬಂದರು ಅಂತ ಮನೆಯಲ್ಲಿ ಪ್ರಾಬ್ಲಮ್ ಇಲ್ಲ, ಬ್ರಾಹ್ಮಿನ್. ನೀವು ಕ್ರಿಶ್ಚಿಯನ್ ಅಲ್ವಾ ಅಯ್ಯ? ನೀವು ಮಾಂಸ ತಿನ್ನೋರಲ್ವಾ? ಅವ್ರ ಮನೆ ಒಳಗೆ ಹೋದ್ರಂತೆ, ಸುಣ್ಣ ಹೊಡಿತಾ ಇದ್ದಾರೆ ಅಂದರು. ಒಂದು ಕ್ರಿಶ್ಚಿಯನ್ ಲಿಂಗಾಯತ್ ಮನೆಗೆ ಹೋಗಿ ಅವ್ರನ್ನ ಕೂರಿಸಿ, ಅದಾದ್ಮೇಲೆ ಅವರಿಗೆ ಒಳ್ಳೇದೆಲ್ಲ ಮಾಡಿ, ನಮ್ಮ ಆಲೋಚನೆ ಯಾವುದು ಕೆಟ್ಟದಲ್ಲ, ನಾವು ಜಾತಿ ಭೇದ ನೋಡಲಿಲ್ಲ. ನಾವು ಹೋಗಿ ಅವ್ರನ್ನ ಕೂರಿಸಿ, ಅವ್ರಿಗೆ ಬೆನ್ನೆಲ್ಲ ಸೋರಿ, ಅವ್ರ ಮಕ್ಕಳು ಮಾಡದೇ ಇರ್ತಕ್ಕಂಥ ಕಾರ್ಯವನ್ನ ಮಾಡಿ ಕೂರಿಸಿ ಎಲ್ಲ ಬಂದ ಮೇಲೆ 5ನೇ ದಿವಸದಲ್ಲಿ ಮನೆಗೆ ಸುಣ್ಣ ಹೊಡೆದ್ರಂತ. ಹೆಂಗಿರ್ಬೋದು? ಹಲೋ,
ಇಂಥ ಜಾತಿ ರಾಜಕೀಯ ನಾನು ಕೇಳ್ಕೊಂಡೆ, ಮನಸ್ಸಲ್ಲಿ ಅಂದ್ಕೊಂಡು ನಾವು ಇನ್ನೊಂದ್ಸಲ ಹೋಗ್ಬೇಕಾಯ್ತು, ಹೋದ್ವಿ. ನಾನು ಹೇಳಿದೆ, ಜಗ್ಲಿ ನಾವು ಹೋಗಿದ ತಕ್ಷಣ ಅವ್ರ ಮನೆ ಒಳಗೆ ಹೋಗಲ್ಲ, ಜಗ್ಲಿ ಇದೆ, ಒಂದು ಜಗ್ಲಿಲಿ ಕೂತಿದ್ದು. ಬಂದರು, ಬುದಿಗಳೇ ನಮಸ್ಕಾರ. ಸರಿ. ನಾನು ಫಸ್ಟ್ ಅವ್ರಿಗೆ ಹೇಳಿದ್ದು, ನಿಮ್ಮ ಶರೀರದಲ್ಲಿ ಹರಿಯುವಂಥ, ನಾನು ಕೊಟ್ಟನಲ್ಲ ಬ್ಲಡ್, ನಾನು ರಕ್ತ ಕೊಟ್ಟಿದ್ದೀನಲ್ಲ, ನನ್ನ ರಕ್ತ ನಿಮ್ಮ ಶರೀರದಲ್ಲಿ ಈಗ ಹರಿತಿದೆ. ಅದು ಮಾಂಸ ತಿಂದಂಥ ರಕ್ತ, ನನ್ನ ಶರೀರದಿಂದ ತೆಗೆದಂಥ ರಕ್ತ, ನಾನು ನಿಮಗೆ ದಾನ ಕೊಟ್ಟಂಥ ರಕ್ತ. ಅದನ್ನು ಪ್ಲೀಸ್ ನನಗೆ ಒಂದು ಬಾಟ್ಲು ನಿಮ್ಗೆ ಕೊಟ್ಟಿದ್ದೇನೆ, ನನಗೆ ಅರ್ಧ ಬಾಟ್ಲು ರಕ್ತ ಕೊಡು. ಬುದ್ಧಿ ನಾನು ಹೇಳಿದೆ, ಮನುಷ್ಯತ್ವದಲ್ಲಿ ನಾನು ನೋಡಿದ್ದು, ನಾನು ನಿನ್ನನ್ನು ನೋಡಿದ್ದು ಮನುಷ್ಯತ್ವದಲ್ಲಿ. ನಿನ್ನ ಮಕ್ಕಳು, ನಿನ್ನ ನೀನು ಜನ್ಮ ಕೊಟ್ಟಂತ ನಿನ್ನ ಮಕ್ಕಳು, ನಿನ್ನ ಕುಟುಂಬದವರು ನಿನ್ನನ್ನು ನೋಡ್ಲಿಲ್ಲ, ತಗೊಂಡು ಬಂದು ನನ್ನ ಮನೆ ಹತ್ರ ಹಾಕಿದ್ರಲ್ಲ. ಆಗ ನಾನು ನಿಮ್ಮನ್ನು ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಲ್ಲ, ಅದಾದ್ಮೇಲೆ ನಡಿಲಿಕ್ಕೆ ಆಗಲ್ಲ ಅಂತೇಳಿ ನಿಮ್ಮನ್ನು ಕರ್ಕೊಂಡೋಗಿ ಕೂರಿಸಿದ್ನಲ್ಲ. ಇದಕ್ಕೆ ಪ್ರತಿಯಾಗಿ ಸುಣ್ಣ ಹೊಡೆದಿದ್ದಿಲ್ಲ ಅಂತ ಪಾಪಿಷ್ಟರ ನಾವು. ಲಿಸನ್, ಇದು ಲೋಕ, ಇದು ಲೋಕ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ವಾಕ್ಯ ಹೇಳ್ತದೆ, ನಿನ್ನ ಆತ್ಮವು ಪರಿಶುದ್ಧತೆ, ನಿನ್ನ ಆತ್ಮವು ದೇವನಿಗೆ ಭಯಪಡುವ, ನಿನ್ನ ಆತ್ಮವು ಸದಾಕಾಲ ಸಂರಕ್ಷಿಸುವಂತ, ನಿನ್ನ ಜೀವಮಾನ ಇಡೀ ದೇವನಿಗೆ ನಿನ್ನ ಆತ್ಮವು ಯೋಗ್ಯವಾಗಿ ನಡೆಯುವಂತ ಆ ಪರಿಶುದ್ಧವಾದಂಥ ದೇವನಿಗೆ ಭಯಪಡು. ದೇವನಿಗೆ ಭಯಪಡುವವನು ಈ ಲೋಕದಲ್ಲಿ ಒಂದು ಪಾಪವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವನಲ್ಲಿ ಭಯಪಡುವ ಒಂದು ವ್ಯಕ್ತಿಯು ಈ ಭೂಮಿಯಲ್ಲಿ, ಈ ಜಗತ್ತಿನಲ್ಲಿ ಅವನು ಯಾವ ಕಾರಣಕ್ಕೂ ಕಂಗೆಡದಂತ ಒಂದು ಉತ್ತಮವಾದಂಥ, ಬಲಿಷ್ಠವಾದಂಥ ಹಾಗೂ ಅಭಿಷೇಕವುಳ್ಳ ಒಂದು ವ್ಯಕ್ತಿಯಾಗಿ ಅವನ ಮೂಲಕ ಅನೇಕ ಒಳ್ಳೆ ಕಾರ್ಯಗಳನ್ನು ಮಾಡುವಂಥ ಒಂದು ಕಾರ್ಯವೇ ಒಂದು ಭಕ್ತ, ಒಂದು ದೇವನ ಮಗನು ಎಂಬುದಾಗಿ. ಇದಕ್ಕಾಗಿ ಯೇಸು ಕ್ರಿಸ್ತನು ಲೋಕದಲ್ಲಿ ನಮಗೆ ತಿಳಿಸುವಂತ ಒಂದು ಸಂದೇಶವೇ, ನನ್ನಲ್ಲಿ ಭಯ ಭಕ್ತಿ ಉಳ್ಳವನೇ. ದೇವನಿಗೆ ಭಯ. ಅದು ಯಾವ ದೇವರು? ನಿಮ್ಮನ್ನ ಸಂರಕ್ಷಿಸುವಂತ ದೇವರು, ಒಬ್ಬರೇ ದೇವರು, ಇಡೀ ಭೂಮಿಗೆ ಒಬ್ಬರೇ ದೇವರು. ಇದನ್ನು ಯಾರು ನಂಬ್ತೀರಿ? ಕೈ ಮೇಲೆ ಮಾಡ್ರಿ. ಇಡೀ ಭೂಮಿಗೆ ಒಬ್ಬರೇ ದೇವರು, ಇಡೀ ಭೂಮಿಗೆ ಒಬ್ಬರೇ ದೇವರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎರಡು ದೇವರಿಲ್ಲ ಪ್ರಿಯರೇ, 300 ಮುಕ್ಕೋಟಿ ದೇವರು ಇಲ್ಲ. ನಿಮ್ಮ ದೇವರು ನಮ್ಮ ದೇವರು ಇಲ್ಲ. ಒಂದೇ ಗಂಡ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂದೇ ಗಂಡ, ಒಂದೇ ಹೆಂಡತಿ, ಒಂದೇ ಸೂರ್ಯ, ಒಂದೇ ಚಂದ್ರ, ಒಂದೇ ಹುಟ್ಟು, ಒಂದೇ ಸಾವು. ಇದರಲ್ಲಿ ಆ್ಯಕ್ಟಿಂಗ್ ಏನಲ್ಲ. ಸಾವಲ್ಲಿ ಟ್ರಯಲ್ ಇದೆಯಾ? ಹಲೋ, ಟ್ರಯಲ್ ಇದೆಯಾ ಸಾವಲ್ಲಿ? ನೋ, ಟ್ರಯಲ್ ಇಲ್ಲ. ಕಾರಣಕ್ಕೆಂದರೆ ಇದು ಈ ಹುಡುಗಿದು ತಾಯಿ ಲಕ್ಷ್ಮಿ, ಅವರು ಈ ಲಕ್ಷ್ಮಿ ಅಲ್ಲ, ಇಲ್ಲೊಂದು ಲಕ್ಷ್ಮಿ, ಅವರ ತಾಯಿ ಹೆಸರು ಲಕ್ಷ್ಮಿ. ಆ ಹುಡುಗಿ ಡಿವೈನ್ಗೆ ಬಂದಿಲ್ಲ. ಲಾಸ್ಟ್ 15 ದಿವಸದ ಹಿಂದೆ ತಾಯಿ ಮಗಳು ಅವರ ಫ್ಯಾಮಿಲಿಯಲ್ಲಿ ಸುಮಾರು ಜನ ಬಂದಿದ್ರು. ಕುತ್ಕೊಂಬ, ಅವರು ಕ್ರೈಸ್ತರಲ್ಲ, ಅದ್ರ ವಿಶ್ವಾಸಿ. ಡಿವೈನಿಗೆ ಬಂದು ಎಲ್ಲ ಮಾತಾಡಿ ಸ್ವಲ್ಪ ಇಲ್ಲಿಯೂ ತುಂಬ ಪ್ರೇಯರ್ಗೆ, ಯಾವಾಗಲೂ ಪ್ರೇಯರ್ಗೆ ಇರ್ತಾರೆ ಅವರು. ಇಲ್ಲಿ ದೊಡ್ಡ ಚರ್ಚಲ್ಲಿ, ಗಾಯತ್ರಿಪುರಮ್ಮು, ಅಲ್ಲೆಲ್ಲ ಪ್ರೇಯರ್ಗೆ ಬರ್ತಾರೆ. ವಿಶ್ವಾಸಿ. ಅನಿರೀಕ್ಷಿತ ಹೋದ ಗುರುವಾರ ತೀರೋಗ್ಬಿಟ್ರು. ಚೆನ್ನಾಗಿದ್ದ ಒಂದು ತಾಯಿ ಹೆಂಗಸು ಡಿವೈನ್ಗೆ ಒಂದು 10 ಜನನ ಕರ್ಕೊಂಡು ಬಂದಿದ್ರು. ಅದಾದಮೇಲೆ ಅವ್ರಿಗೆ ಸ್ವಲ್ಪ ಪೊಸೆಸ್ಟ್ ಇತ್ತು, ಸೈತಾನ ಚೇಷ್ಟೆ ಅವ್ರಿಗಿತ್ತು. ಅದೆಲ್ಲ ಇಲ್ಲಿ ದೇವರು ಒಂದು ಬಿಡುಗಡೆನ ಕೊಟ್ಟಿದ್ರು. ಆದ್ರೂ
ಈ ಮಾಟ ಮಂತ್ರ ಅದು ಇದಿದೆ, ಈ ಅನ್ಯ ಧರ್ಮಿಗಳು ಮಾಡುವಂಥ ಕೆಟ್ಟ ಒಂದು ಕಾರ್ಯ, ಅದರಲ್ಲಿ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಆದರೆ ಇದ್ದಕ್ಕಿದ್ದಂಗೆ ಉಸಿರಾಟಕ್ಕೆ ತೊಂದರೆ ಆಗಿ ಗುರುವಾರ ಸತ್ತೇ ಹೋದರು. ಒಳ್ಳೆ ಚುರುಕಾಗಿ ಓಡಾಡಿ 10 ಜನನ ಕೇರಳಗೆ ಅಲ್ಲಿ ಇಲ್ಲಿ ಇಲ್ಲ, ಅದಾದ್ಮೇಲೆ ಕೃಪಾಸನಕ್ಕೆಲ್ಲ ಕರ್ಕೊಂಡು ಬಂದಂಥ ಒಂದು ತಾಯಿ ಸಡನ್ ಡೆತ್ ಅಂತ ಹೇಳಿದ್ರೆ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾನು ಅನಿರೀಕ್ಷಿತವಾಗಿ ಪ್ರವೇಶಿಸ್ತಾನೆ. ನಿರೀಕ್ಷೆ ಇಲ್ಲ, ಸಾವಿಗೆ ನಿರೀಕ್ಷೆ ಇಲ್ಲ. ಲಿಸನ್, ಸಾವು ನಮ್ಮನ್ನ ಅನಿರೀಕ್ಷಿತವಾಗಿ ಸಂಧಿಸತ್ತೆ. ನಮ್ಗೆ ಗೊತ್ತಿಲ್ಲ. ನಾವು ನಮ್ಮ ಫ್ರೆಂಡ್ಸ್ಗೆ ಹೇಳ್ತೀವಿ, ನಾಳೆ ಬರ್ತೀವಿ, ನಾಳೆ ಸಿಗ್ತೇನೆ, ಬರೋ ತಿಂಗಳು ಬರ್ತೇನೆ, ಬರೋ ವಾರ ಬರ್ತೇನೆ, 15 ದಿವಸ ಬಿಟ್ಟು ಬರ್ತೀನಿ, 1 ತಿಂಗಳು ಬಿಟ್ಟು ಬರ್ತೀನಿ. ನಮಗೆ ಗ್ಯಾರಂಟಿ ಇಲ್ಲ. ನಾವು ಹೇಳ್ತೀವಿ, ಆದರೆ ನಮ್ಮ ಹಿಂದೆ ನನ್ನ ಸಾವಿದು ಡೇಟ್ ಗೊತ್ತಿಲ್ಲ, ಸಾವುದು ಡೇಟ್ ಗೊತ್ತಿಲ್ಲ. ಅದಕ್ಕಾಗಿಯೇ ದೇವನ ವಾಕ್ಯ ಹೇಳ್ತದೆ, ನೀನು ನಿನ್ನ ಸಾವನ್ನ ತೀರ್ಮಾನ ಮಾಡುವಂತ ದೇವನಿಗೆ ಭಯಪಡು. ಧರ್ಮೋಪದೇಶ ಕಾಂಡ, ಡ್ಯೂಟರ್ನಮಿ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ ವಾಕ್ಯ 29-30 ವಾಕ್ಯ. ಡ್ಯೂಟರ್ನಮಿ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ ವಾಕ್ಯ 29-30 ವಾಕ್ಯ. ಅಲ್ಲಿಂದಾದರೂ ನೀವು ಪೂರ್ಣ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ನಿಮ್ಮ ದೇವರಾದ ಸರ್ವೇಶ್ವರನನ್ನು ಅರಸಿದರೆ ಅವರು ನಿಮಗೆ ಸಿಗುವರು. ಮೇಲೆ ಹೇಳಿದ ಎಲ್ಲ ಕಷ್ಟ ಸಂಕಟಗಳು ನಿಮಗೆ ಸಂಭವಿಸಿ ಕೊನೆಗೆ ನೀವು ಅವರಿಗೆ ಅಭಿಮುಖರಾಗಿ ಅವರ ಮಾತಿಗೆ ಕಿವಿಗೊಡುವಿರಿ. ನಿಮ್ಮ ದೇವರಾದ ಸರ್ವೇಶ್ವರ ದಯಾಮಯ ದೇವರು. ಅವರು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ವಿನಾಶಕ್ಕೆ ಬಿಟ್ಟು ಬಿಡುವುದಿಲ್ಲ. ನಿಮ್ಮ ಪೂರ್ವಜರ ಸಂಗಡ ಅವರು ಪ್ರಮಾಣಪೂರ್ವಕವಾಗಿ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆತು ಬಿಡುವುದಿಲ್ಲ. 10ನೇ ವಾಕ್ಯ ಓದಿ, ಅದರಲ್ಲಿ 4:10. ಹೋರೇಬಿನಲ್ಲಿ ನಿಮ್ಮ ದೇವರಾದ ಸರ್ವೇಶ್ವರನ ಸನ್ನಿಧಿಯಲ್ಲಿ ನೀವು ನಿಂತಿದ್ದಾಗ ಅವರು ನನಗೆ, ಜನರೆಲ್ಲರನ್ನು ನನ್ನ ಹತ್ತಿರಕ್ಕೆ ಕರೆ, ಅವರೇ ನನ್ನ ಆಜ್ಞೆಗಳನ್ನು ಕೇಳಿಸಿಕೊಳ್ಳಲಿ. ಆಗ ಅವರು ತಮ್ಮ ಜೀವಮಾನದಲ್ಲೆಲ್ಲ ನನ್ನಲ್ಲಿ ಭಯಭಕ್ತಿಯಿಂದಿರಲು ಕಲಿತುಕೊಳ್ಳುವರು. ಇಲ್ಲಿ ಈಗ ಲಿಸನ್, ಈಗ ನನ್ನ ನೋಡ್ರಿ, ಇಲ್ಲಿ 3 ವಾಕ್ಯವನ್ನ ನಾವು ಕೇಳಿದ್ದೇವೆ. ವಾಕ್ಯ ಏನು ಹೇಳುತ್ತದೆ? ನಿಮ್ಮ ದೇವರಾದ ಸರ್ವೇಶ್ವರ. ಇದು ತುಂಬಾ ಮುಖ್ಯವಾದದ್ದು. ಇಲ್ಲಿ ದೇವರು ಎಂಬ ಒಂದು ಪದ ಬರ್ಬೋದಾಗಿತ್ತು, ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ನಿಮ್ಮ ದೇವರಾದ. ಅನೇಕ ಜನ ಇಲ್ಲಿ ಟೋಟಲಿ ಕನ್ಫ್ಯೂಸ್ ಆಗೋದಿಲ್ಲ. ನಮ್ಮ ದೇವರು ಈ ದೇವರಲ್ವಾ, ನಮ್ಮ ದೇವರು ಆ ದೇವರಲ್ವಾ, ನಮ್ಮ ಗುಡಿ ಆ ಗುಡಿ ಅಲ್ವಾ, ನಮ್ಮ ಮಸೀದಿ ಇದಲ್ವಾ, ಇದು ಕ್ರಿಶ್ಚಿಯನ್ ದೇವರು, ಇದು ಫಾರಿನ್ ದೇವರು. ಈ ರೀತಿ ದೇವರುಗಳನ್ನ ನಾವೇನ್ ಮಾಡ್ತೀವಿ, ಒಂದೊಂದು ಪಂಗಡಕ್ಕೆ ಕೊಟ್ಬಿಟ್ಟಿರ್ತೀವಿ. ಆದ್ರೆ ದೇವನ ವಾಕ್ಯ ಹೇಳ್ತದೆ, ಈ ಇಸ್ರಾಯೇಲ್ ಮಕ್ಕಳನ್ನ ದೇವನು ಏತಕ್ಕಾಗಿ ಆರಿಸಿಕೊಂಡ್ರು ಅಂದ್ರೆ, ಈ ಇಸ್ರಾಯೇಲ್ ಮಕ್ಕಳು ಬಿಟ್ಟಿ ಕೆಲಸವನ್ನ ಈಜಿಪ್ಟ್ ದೊರೆಗೆ ಮಾಡಿಕೊಡುವಂತ ಸಂದರ್ಭದಲ್ಲಿ ಅವರಿಗೆ ಕೊಡುವಂತ ಹಿಂಸೆ, ಒಂದೇ ಹೊತ್ತು ಊಟ, ಕೈ ಕಾಲು ಫ್ರೀ ಇಲ್ಲ, ಚೈನಲ್ಲಿ ಹಾಕಿ. ಅವರು ಬಲಿಷ್ಠರು, ಇಸ್ರಾಯೇಲರು ತುಂಬಾ ಬಲಿಷ್ಠ, ಏನ್ ಬೇಕಾದ್ರೂ ಮಾಡಬಹುದು. ಅವರಿಗೆ ಭಯ. ಇಸ್ರಾಯೇಲ್ ಮಕ್ಕಳನ್ನ ನೋಡಿ ಈಜಿಪ್ಟರಿಗೆ ಭಯ. ಅಲ್ಲಿ ಅವರನ್ನ ಬಂಧಿಸಿ ಅವರನ್ನ ಬಿಟ್ಟಿ ಕೆಲಸವನ್ನ ಮಾಡಿಸ್ತಾ ಇದ್ರು. ಅವ್ರು ಯಾವಾಗ್ಲೂ ದೇವರಿಗೆ ಮೊರೆ ಇಡ್ತಾ ಇದ್ರು, ಸ್ವಾಮಿ ಇದರಿಂದ ನಮಗೆ ಬಿಡುಗಡೆ ಇಲ್ವಾ? ಈ ರಾಜ್ಯ, ಯಾವನಾದ ರಾಜ್ಯ ಬರ್ತಾನೆ ನಮ್ಮನ್ನ ಹಿಡ್ಕೊಂಡು ಹೋಗ್ತಾನೆ, ಅಲ್ಲಿ 20 ವರ್ಷ 10 ವರ್ಷ 30 ವರ್ಷ 40 ವರ್ಷ ನಮ್ಮನ್ನ ಅಲ್ಲಿ ಕೊಳೆ ಹಾಕ್ತಾರೆ, ನಮಗೆ ರಕ್ಷಣೆ ಇಲ್ವಾ, ಬಿಡುಗಡೆ ಇಲ್ವಾ ಅಂತೇಳಿ ಕಣ್ಣೀರೊಂದಿಗೆ ಭಯಭಕ್ತಿಯೊಂದಿಗೆ ದಿನಂಪ್ರತಿ ದೇವರ ಹತ್ರ ಪ್ರಾರ್ಥಿಸ್ತಾರೆ. ಆ ಪ್ರಾರ್ಥನೆಯನ್ನ ದೇವರಿಗೆ ಕೇಳುವಂಥದ್ದು. ಅದಕ್ಕೆ ಇಲ್ಲಿ ವಾಕ್ಯ ಹೇಳ್ತದೆ, 10ನೇ ವಾಕ್ಯ, ಇನ್ನೊಂದ್ಸಲ ಓದ್ರಿ, 10ನೇ ವಾಕ್ಯ. ಹೋರೇಬಿನಲ್ಲಿ ನಿಮ್ಮ ದೇವರಾದ ಸರ್ವೇಶ್ವರನ ಸನ್ನಿಧಿಯಲ್ಲಿ, ನಿಮ್ಮ ದೇವರಾದ ಸರ್ವೇಶ್ವರನ ಸನ್ನಿಧಿಯಲ್ಲಿ. ಇಲ್ಲಿ ಒಂದು ಕಾರ್ಯವನ್ನ ನೀವು
ಮನದಟ್ಟು ಮಾಡಬೇಕು. ನಿಮ್ಮ ದೇವರು ಅಂದರೆ ಮೊಬೈಲ್, ವಾಟ್ಸಾಪ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್, ಅದಾದಮೇಲೆ ರೀಲ್ಸ್. ಹುಚ್ಚರು ಥರ ಕುಣಿತಾರೆ ನೋಡ್ರಿ, ನೋಡಿದಿರ ರೀಲ್ಸ್? ನನಗೆ ಗೊತ್ತಿಲ್ಲ, ಇದೆಲ್ಲ ಯಾವುದು ಗೊತ್ತಿಲ್ಲ. ನನ್ನ ಮಗಳು ಯಾವಾಗಲೂ ತೋರಿಸ್ತಾಳೆ, ಡ್ಯಾಡಿ ಇದು ನೋಡ್ರಿ, ಇವನು ಎಂಥ ಹುಚ್ಚ ನೋಡ್ರಿ ಅಂತ. ರೋಡಲ್ಲೇ. ಅದಾದ್ಮೇಲೆ ಸೆಲ್ಫಿ ತಗೊಳ್ಳೋದು. ಇಲ್ಲಿ ಎಷ್ಟು ಜನ ಸೆಲ್ಫಿ ತಗೊಂಡ್ರೆ ಗೊತ್ತಿಲ್ಲ ನನಗೆ. ಸೆಲ್ಫಿ ತಗೊಂಡವ್ರು ಎಲ್ಲಿ ಹೋದ್ರು? ಇವತ್ತು ನೆನ್ನೆ ಒಂದು ಮದುವೆಗೆ ಹೋಗಿದ್ವಿ. ಮದುವೆ ಕರೆದಿದ್ರು, ಊಟ ಮಾಡಿಕೊಂಡು ಗಿಫ್ಟ್ ಏನು ಕೊಡಬೇಕು ಕೊಟ್ಬಿಟ್ಟು ಬರಬೇಕು, ಹೌದಲ್ಲ? ಹಲೋ, ಅವ್ರಿಗೆ ತಕ್ಕಂತೆ ಅವರು ಡೆಕೋರೇಷನ್ ಅದು ಇದೆಲ್ಲ ಮಾಡ್ಕೊಂಡಿದ್ರು. ತಗೊಳ್ರಿ, ಮದುವೆಗೆ ಬಂದವರಲ್ಲ. ಅದಾದ್ಮೇಲೆ ನಾನು ಮದುವೆ ಮಾಡೋರು ಮೇಲೆ ಗಂಡ ಹೆಂಡತಿ, ಅವನ್ ತಾಲಿ ಕಟ್ಟವನು ಅಲ್ಲಿ ರಿಸೆಪ್ಷನ್ ನಿಂತ್ಕೊಂಡಿದ್ದಾರೆ. ಈ ಮದುವೆ ಕರೆದವರು ಇವ್ರು ನೋಡ್ಬೇಕು. ಅದಾದ್ಮೇಲೆ ಹೆಂಗಸ್ರ ಮೇಲೆ ಹಿಂಗೆ, ಅದಾದ್ಮೇಲೆ ಇಲ್ಲಿ ಬಿಂದಿಗೆ ಇದೆ, ಒಂದು ಹೆಂಗಸದು ಒಂದು ಫಿಗರ್ ಹಾಕಿದ್ರು, ಅಲ್ಲಿ ಆ ಬಿಂದಿಗೆನ ಹಿಂಗೆ ಇಟ್ಕೊಳ್ಳೋದು. ವಿಚಿತ್ರ ನೋಡ್ರಿ. ಆಯ್ತು, ಸೆಲ್ಫಿ ತಗೊಂಡ್ರಿ, ಸೆಲ್ಫಿ ಎಲ್ಲ ತಗೊಂಡ್ರಿ, ಎಲ್ಲ ಮಕಾನೆಲ್ಲ ಇರೋ ಮಕಾನ ಸೆಲ್ಫಿ ತಗೊಳ್ಳುವಾಗ ಹಿಂಗಿರ್ತದೆ ನೋಡ್ರಿ. ನಿಮ್ಮ ಮಕ ಸೆಲ್ಫಿ ತಗೊಳ್ಳೋರು ಕಣ್ಣೆಲ್ಲ ಮಾಡಿ ಅಗಲ ಮಾಡಿ ಅದೆಲ್ಲ ಹಿಂಗೆಲ್ಲ ಮಾಡಿ ಸೆಲ್ಫಿ ತಗೊಳ್ತಾರೆ. ಎಷ್ಟು ಜನ ಅದು ಫೋಟೋ ಹಾಕಿಟ್ಟಿದ್ದೀರಿ? ಫ್ರೇಮ್, ಹಲೋ, ಆಲ್ಬಮ್, ಸೆಲ್ಫಿದ ಆಲ್ಬಮ್, ಹಲೋ. ಎಷ್ಟು ಜನ ಈ ಸೆಲ್ಫಿಯಿಂದ ಸತ್ತಿದ್ದಾರೆ ಗೊತ್ತಾ? ಭಯಂಕರ ಜನ ಈ ಸೆಲ್ಫಿ ನೀರಲ್ಲಿ, ಆಳವಾದ ಜಾಗ ಹಾಗೂ ಬೆಟ್ಟ ಗುಡ್ಡಗಳು ಪ್ಲಸ್ ಸಮುದ್ರ, ಲೆಕ್ಕ ಇಲ್ಲದಷ್ಟು ಜನ ಸಾವಿಗೀಡಾಗಿರ್ತಕ್ಕಂಥ ಸೆಲ್ಫಿ. ದೇವನ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. ಓ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಓದಿ ಬ್ರದರ್ ವಾಕ್ಯ. ನಿನ್ನ ದೇವರು, ಅದಕ್ಕೆ ಇಲ್ಲಿ ವಾಕ್ಯ ಇದೆ, 3 ವಾಕ್ಯ ಈಗ ಓದಿರ್ತಕ್ಕಂಥ ವಾಕ್ಯದಲ್ಲಿ ನಿಮ್ಮ ದೇವರು, ನಿಮ್ಮ ದೇವರು. ಇದಕ್ಕೆ ನಮಗೆ ಅಪನಂಬಿಕೆ ಎಂಬ ನಮ್ಮ ದೇವನು. ನಂಬಿಕೆ ಇಲ್ಲ. ಯಾರೋ ಹೇಳಿದ್ರು ಇಲ್ಲಿ ಬಂದ್ವಿ, ಯಾರೋ ಏನೋ ಹೇಳಿದ್ರು ಇಲ್ಲಿ ಬಿಡುಗಡೆ ಆಗ್ತದೆ, ಬಂದ್ವಿ. ಅಪನಂಬಿಕೆ ಪ್ಲಸ್ ನಮ್ಮನ್ನ ನಾವೇ ನಂಬದೇ ಇರ್ತಕ್ಕಂಥ ಕಾರ್ಯ. ನಾನು ಪ್ರೇಯರ್ ಮಾಡಿದ್ರೆ ಸರಿಯಾಗಿ ಹೋಗುತ್ತಾ? ನಾನು ಪ್ರೇಯರ್ ಮಾಡಿದ್ರೆ ನನ್ನಿಂದ ಈ ದುಷ್ಟಶಕ್ತಿ ಹೋಗ್ತದಾ? ನಾ ಪ್ರೇಯರ್ ಮಾಡಿದ್ರೆ ನನ್ನ ಮಾಟ ಮಂತ್ರ ಏನಾದ್ರು ಮಾಡಿದ್ರೆ ನನಗೆ ಅದರಿಂದ ರಿಲೀಫ್ ಇದೆಯಾ, ಬಿಡುಗಡೆ ಇದೆಯಾ? ಈ ರೀತಿ ಹಲವಾರು ಡೌಟ್ ಅಲ್ಲಿ ನಿಮ್ಮ ದೇವರು. ಡೌಟ್ ಎನ್ನುವುದು ನಿನ್ನ ದೇವರು. ಕುಡಿತ, ಜೂಜು, ವ್ಯಾಮೋಹ, ಲೋಕದ ವ್ಯಾಮೋಹ ಹಾಗೂ ಅನೈತಿಕತೆ ಹಾಗೂ ನನ್ನ ಕೆಟ್ಟ ಚಿಂತನೆಗಳು ಹಾಗೂ ಚಾಡಿ ಕೇಳುವ ಇದೆಲ್ಲವೂ ಅದಕ್ಕೆ ಅಲ್ಲಿ ವಾಕ್ಯ ಇದೆ, ನಿನ್ನ ದೇವರು. ಈ ನಿನ್ನ ದೇವರು ಈಗ ನಾನು ನಿನಗೆ ಬೋಧಿಸುವಂತ ನನ್ನ ಆಜ್ಞಾವಿಧಿಗಳು, ಅದು ನನ್ನ ಆಜ್ಞಾವಿಧಿಗಳನ್ನ ನೀನು ಪಾಲಿಸಿದ್ದಲ್ಲಿ ಮಾತ್ರವೇ ಈ ದೇವರು. ಇಲ್ಲದಿದ್ರೆ ಡೌಟ್ ಪ್ಲಸ್ ಸುಸೈಡ್ ಪ್ಲಸ್ ಡೈವರ್ಸ್ ಪ್ಲಸ್ ಇದೆಲ್ಲವೂ ಸಂಭವಿಸೋದು. ಮನೆಯಲ್ಲಿ ಕಿರಿಕಿರಿ, ನಾನಾ ಪ್ರಶ್ನೆಗಳು, ಸಲ್ಲದೇ ಇರ್ತಕ್ಕಂಥ ಚಿಂತೆಗಳು ನಮ್ಮನ್ನು ಏನು ಮಾಡ್ತದೆ? ನಮ್ಮ ಮೈಂಡನ್ನು ಡೈವರ್ಟ್ ಮಾಡ್ತದೆ. ನೀ ಸೀದಾ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತದೆ. ಆ ಸ್ಮಶಾನವೇ ಅವನ ದೇವನು, ಆತ್ಮಹತ್ಯೆಯೇ ಅವನ ದೇವನು, ಆತ್ಮಹತ್ಯೆಯೇ ಅವಳ ಕೊನೆಯ ನಿರ್ಧಾರ. ಅದಕ್ಕಾಗಿ ದೇವನ ವಾಕ್ಯ ಹೇಳ್ತದೆ, ಲಿಸನ್, ನಿನ್ನ ದೇವರನ್ನ ನೀನು ಹುಡುಕು.